ಯಾರಿದ್ದಾರೆ ಅಲ್ಲ ನಮ್ದಾಗ್ಬೋದು ಎಲ್ಲ ಅದೇ ಹೇಳಿದ್ದೀನಿ ಸರ್. ನೀವು ಬಂದಿಲ್ಲ, ಕಲಾವಿದರ ಸಂಘನೂ ಸೇರ್ಕೊಂಡೋಗ್ಬೇಕಂತ ಹೇಳ್ತಾ ಇದ್ವಿ. ಇದಾದಮೇಲೆ ಏನು ಇವತ್ತು ನಮಗೆ ಎಲ್ಲರಿಗೂ ಗೊತ್ತಿದೆ ವಿಷಯ, ಕರ್ನಾಟಕದ ಜನತೆನೇ ನೋಡ್ತಾ ಇದೆ ಇದನ್ನು. ಹಾಗಾಗಿ ಮೊದಲೆಲ್ಲ ನಾವು ಆ್ಯಕ್ಚುಲಿ ಬೇಸಿಕಲಿ ಥಿಯೇಟ್ರ್ ಓನರ್ಸ್ ಸರ್. ನಮಗೆ ಕಲಾವಿದರಂದರೆ ಕಲಾವಿದರ ಜೊತೆಗೆ ಅಭಿಮಾನಿಗಳಿದ್ರು ಅಷ್ಟೇ ಗೌರವ ಇತ್ತು ಸರ್. ಎಲ್ಲ ಮಾಧ್ಯಮಗಳಿಗೆ ನಮಸ್ಕರಿಸ್ತಾ, ಇವತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಬಾಮಾರಿಸ್ ಅವರು ಒಂದು ನಮಗೆ ದೂರು ಅಂತ ಹೇಳೋಕ್ಕಲ್ಲ, ಒಂದು ಮನವಿ, ಒಳ್ಳೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಏನು ಇತ್ತೀಚೆಗೆ ಕಲಾವಿದರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಏನು ನಡೀತಾ ಇರ್ತಕ್ಕಂಥ ವಿಚಾರಗಳನ್ನು ಬಾಮಾರಿಸ್ ಅವರು ನಮಗೆ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಕಲಾವಿದರ ಸಂಘ ಮತ್ತು ವಾಣಿಜ್ಯ ಮಂಡಳಿ ಇಬ್ಬರು ಎಚ್ಚೆತ್ಕೋಬೇಕು ಅನ್ನೋದನ್ನು ಹೇಳಿದ್ದಾರೆ ಅವರು. ಆದರೆ ಕಲಾವಿದರ ಸಂಘದಲ್ಲಿ ನಾನು ಕನ್ನಡ ಸಂಘದ ಪದಾಧಿಕಾರಿಗಳನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನೀವು ವಾಣಿಜ್ಯ ಮಂಡಳಿ ಕೂತ್ಕೊಂಡು ಚರ್ಚಿಸಿ ಮುಂದೆ ಈ ಥರ ಅನಾಹುತಗಳು ಆಗಬಾರ್ದು. ಏಕೆಂದರೆ ಯಾರೇ ಒಂದು ಇವ್ರು ಮಾಡ್ತಾ ಇರೋ ನಾಯಕ ನಟರುಗಳಿಗೆ ಅದು ಇರ್ಸು ಮುರ್ಸು ಆಗಬಾರ್ದು. ಅವರು ರಿಯಲಿ ಅಭಿಮಾನಿಗಳು ಮಾಡ್ತಾವ್ರೋ ಬೇರೆಯವ್ರು ಮಾಡ್ತಾವ್ರೋ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಭಾಳ ಹಿಂದೆ ಇತ್ತು. ಹಿಂದೆ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಶ್ ಅವರು ಇದ್ದಾಗ ಅವ್ರ ಫ್ಯಾನ್ಸರ್ ಒಳಗಡೆನೆ ಅವ್ರ ವಾರ ನಡೆಯೋದ ಹೊರತು ಈ ಥರ ಯಾವುದೇ ಒಂದು ವಾರಗಳು ನಡೀತಿರಲ್ಲ. ಇದು ನೇರವಾಗಿ ನಡೀತಾ ಇದೆ, ಒಳಗಡೆ ನಡಿಬೇಕಾಯ್ತು ನೇರವಾಗಿ ನಡೀತಾ ಇದೆ. ಆದರೂ ಕೂಡ ಯಾವುದೇ ನಡೆದ್ರು ಕೂಡ ಇದು ಒಂದು ಕೆಟ್ಟ ಅಭಿಪ್ರಾಯ. ಇದಕ್ಕೆ ನಾವು ವಾಣಿಜ್ಯ ಮಂಡಳಿ ಕಲಾವಿದರು ಸಿಗೋದು ಲೆಟರ್ ಬರೆದ್ವಿ. ಈಗ ಗೃಹ ಮಂತ್ರಿಗಳನ್ನೂ ಕೂಡ ಭೇಟಿ ಆಗ್ತೀವಿ ನಾವು. ಅವರು ಕೂಡ ಒಂದು ಪತ್ರ ಮುಖಾಂತರ ಬರೆದು ಅವ್ರನ್ನ ಭೇಟಿಯಾಗಿ ಇದು ಚಲನಚಿತ್ರರಂಗದ ವಿಷಯಗಳನ್ನ ಅವ್ರ ಗಮನಕ್ಕೆ ತಂದು ಅವ್ರಿಗೂ ನಾವು ಕೂಡ ಮನವಿ ಮಾಡ್ಕೋತೀವಿ. ಹಾಗೆ ಕಲಾವಿದರ ಸಂಘನೂ ಕರೆಸ್ತೀವಿ. ಅವರು ಕೂಡ ಬರಬೇಕಾಗುತ್ತೆ. ಕಲಾವಿದರ ಸಂಘದವರು ಬಂದು ಇದಕ್ಕೊಂದು ಅಂತ್ಯ ಆಡಬೇಕಾಗತ್ತೆ. ಯಾಕೆಂದರೆ ಅವ್ರದ್ದು ಜವಾಬ್ದಾರಿ ಇದೆ. ಇದು ಹೆಚ್ಚಿಗೆ ನಡೀತಾ ಇದೆ ಕಲಾವಿದರದ್ದು, ಹಿಂದೆ ನಡೆದಂಥದ್ದು ನಾವು ನೋಡಿದ್ದೀವಿ. ಯಾಕೆಂದರೆ ನಮಗೆ ಇಲ್ಲಿ ನೀವೇ ಕೇಳ್ತೀರಾ ಕಲಾವಿದರ ಸಂಘ ಏನು ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಆದರೆ ಕಲಾವಿದರ ಸಂಘನೂ ಮುಂದೆ ಬರಬೇಕು, ಸುಮ್ಮನೆ ಹಿಂದೆ ಇದ್ರೆ ಆಗಲ್ಲ. ಇದಕ್ಕೆ ಬಂದು ನಾವೆಲ್ಲವೂ ಕೂಡ ಒಂದು ಅಂತ್ಯ ಆಡಬೇಕಾಗತ್ತೆ. ಇದಕ್ಕೆ ನಮ್ಮ ವಾಣಿಜ್ಯ ಮಂಡಳಿ ಯಾವಾಗಲೂ ಸದಾ ಸಿದ್ಧವಾಗಿದೆ. ಸೊ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವು ಇವಾಗ ನಮ್ಮ ಬಾಮಾರಿಸ್ ಅವರೊಂದು ಮುತುವರ್ಜಿ ವಹಿಸ್ಕೊಂಡು ಇದು ನಮಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಇದನ್ನು ಸಂಪೂರ್ಣವಾಗಿ ನಾವು ಇದನ್ನು ನಿಭಾಯಿಸ್ತೀವಿ. ನಾವು ಗೃಹ ಮಂತ್ರಿಗಳ ಭೇಟಿಯಾಗಿ ಅವ್ರ ಗಮನಕ್ಕೆ ತಂದು ಕಲಾವಿದರ ಸಂಘ ಕರೆದು ಮಾತಾಡ್ತೀವಿ.